ಸಂವಿಧಾನಕ್ಕೂ ಕೂಡ ಅಪಚಾರ ಮಾಡಿದ್ದಾರೆ ಅಂತ ಗೂಂಡಾ ಕಾಯ್ದೆ ಅಡಿಯಲ್ಲಿ ಜಾತಿ ನಿಂದನೆ ಅಟ್ರಾಸಿಟಿ ಕೇಸ್ನಲ್ಲಿ ನಿನ್ನೆ ಡಿಜಿಪಿಗೂ ಕೂಡ ಬಿಜೆಪಿಯವರು ಕೇಸ್ ಕೊಟ್ಟಿದ್ದಾರೆ ಸರ್. ನೋಡಿ, ಇಡೀ ಈ ಘಟನಾವಳಿಗಳು ನಡೆದಿರ್ತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತು. ಕಾನೂನಿನಲ್ಲಿ ಅವಕಾಶ ಇಲ್ಲದೇ ಇದ್ರೂ ಕೂಡ ಅವರು ಅಂತಹ ತೀರ್ಮಾನ ತಗೊಂಡಿದ್ದಾರೆ ಅಂತೇಳಿ, ಅವರು ಬಹುಶಃ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ಅಂತೇಳಿ ಸಮರ್ಥನೆ ಮಾಡ್ಕೋಬಹುದು. ಆದರೆ ನಾವು ಹೇಳಿರುವಂಥದ್ದು ಅಥವಾ ಹೇಳ್ತಾ ಇರುವಂಥದ್ದು, ನಿಮಗೆ ಕಾನೂನಿನಲ್ಲಿ ಪರಿಶೀಲನೆ ಮಾಡಬೇಕಾಗಿತ್ತು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ, ಮತ್ತು ಇಡೀ ಸಂಪುಟ ನಿಮಗೆ ಅಡ್ವೈಸ್ ಮಾಡಿದೆ. ನೀವು ಶೋಕಾಸ್ ನೋಟಿಸ್ ಕೊಟ್ಟಿರೋದು ಕೂಡ ಸರಿ ಇಲ್ಲ, ಮತ್ತು ಪ್ರಾಸಿಕ್ಯೂಷನ್ ಕೊಡಬೇಡಿ ಅಂತೇಳಿ ಅಡ್ವೈಸ್ ಮಾಡಿದೆ ಸಂಪುಟ. ಸುಮ್ಮನೆ ನಾವು ಅಡ್ವೈಸ್ ಮಾಡುವಾಗ ಸುಮ್ಮನೆ ಏನೋ ಒಂದು ಲೆಟರ್ ಪತ್ರ ಬರೆದಿಲ್ಲ, ಅದಕ್ಕೆ ಜಸ್ಟಿಫಿಕೇಶನ್ ಕೂಡ ಕೊಟ್ಟಿದೆ ಕ್ಯಾಬಿನೆಟ್ನಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿ ಕಾನೂನಿನ ತಜ್ಞರು, ಅಡ್ವೊಕೇಟ್ ಜನರಲ್ ಅವರು, ಲೀಗಲ್ ಅಡ್ವೈಸರ್ಸು, ಅವರನ್ನೆಲ್ಲರನ್ನೂ ಕೂಡ ಕನ್ಸಲ್ಟ್ ಮಾಡಿ ನಾವು ಅವರಿಗೆ ಅಡ್ವೈಸ್ ಮಾಡಿದ್ದೇವೆ. ಅವರು ಕಾನೂನಲ್ಲಿ ಅವಕಾಶ ಇದೆ ಅವರಿಗೆ, ನಮ್ಮ ಅಡ್ವೈಸನ್ನು ತಿರಸ್ಕಾರ ಮಾಡಿ ಅವರು ಮುಂದುವರಿಬಹುದು ಅಂತ. ಆದರೆ ಜಸ್ಟಿಫೈ ಮಾಡಬೇಕು ಅಂತ ಇದೆ, ಅವ್ರು ಜಸ್ಟಿಫೈ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕಾಗಿ ನಾವು ಅವರಿಗೆ ಆ ರೀತಿ ಹೇಳಿದ್ವಿ. ಇದರಲ್ಲಿ ಜಾತಿ ಎಲ್ಲಿ ಬಂತು? ಜಾತಿ ಪ್ರಶ್ನೆ ಎಲ್ಲಿ ಬರ್ತದೆ? ನೀವು ಅದನ್ನ ಎಷ್ಟು ಕೀಳು ಮಟ್ಟಕ್ಕೆ ತಗೊಂಡು ಹೋಗ್ತೀರಿ ಒಂದು ಸಂವಿಧಾನದ ಸ್ಥಾನವನ್ನ ಅಂತ ಹೇಳಿದ್ರೆ. ಅವರನ್ನ ಜಾತಿ ಆಧಾರದ ಮೇಲೆ ಅಪಾಯಿಂಟ್ ಮಾಡಿದ್ದಾರೆ. ಹಾಗಾದ್ರೆ ಜಾತಿ ಆಧಾರದ ಮೇಲೆ ಅಪಾಯಿಂಟ್ ಮಾಡಿಲ್ಲ. ಈ ರಾಷ್ಟ್ರದಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ರಾಜ್ಯಪಾಲರನ್ನ ಅಪಾಯಿಂಟ್ ಮಾಡುವಾಗ ಬೇರೆ ಬೇರೆ ಕನ್ಸಿಡರೇಷನ್ನಲ್ಲಿ ಅವರು ಮಾಡಿರ್ತಾರೆ. ಜಾತಿ ಪ್ರಶ್ನೆ ಎಲ್ಲಿ ಬರ್ತದೆ? ಇಲ್ಲಿ ಏನು ರಿಸರ್ವೇಷನ್ನು ಮೀಸಲಾತಿ ಇಟ್ಟಿದ್ದಾರ ರಾಜ್ಯಪಾಲರಿಗೆ? ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ಕೈ ಬಿಡಬೇಕು ಅಂತೇಳಿ ನಾನು ಸ್ನೇಹಿತರಲ್ಲಿ ಮನವಿ ಮಾಡ್ತೇನೆ. ಜಾತಿ ಪ್ರಶ್ನೆಯನ್ನು ತರಬೇಡಿ ಇದಕ್ಕೆ ಅಂತ. ಸಂವಿಧಾನಕ್ಕೂ ಕೂಡ ಅಪಚಾರ ಮಾಡಿದ್ದಾರೆ ಅಂತ ಗೂಂಡಾ ಕಾಯ್ದೆ ಅಡಿಯಲ್ಲಿ ಜಾತಿ ನಿಂದನೆ ಅಟ್ರಾಸಿಟಿ ಕೇಸ್ನಲ್ಲಿ ನಿನ್ನೆ ಡಿಜಿಪಿಗೂ ಕೂಡ ಬಿಜೆಪಿಯವರು ಕೇಸ್ ಕೊಟ್ಟಿದ್ದಾರೆ ಸರ್. ನೋಡಿ, ಇಡೀ ಈ ಘಟನಾವಳಿಗಳು ನಡೆದಿರ್ತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತು. ಕಾನೂನಿನಲ್ಲಿ ಅವಕಾಶ ಇಲ್ಲದೇ ಇದ್ರೂ ಕೂಡ ಅವರು ಅಂತಹ ತೀರ್ಮಾನ ತಗೊಂಡಿದ್ದಾರೆ ಅಂತೇಳಿ, ಅವರು ಬಹುಶಃ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ಅಂತೇಳಿ ಸಮರ್ಥನೆ ಮಾಡ್ಕೋಬಹುದು. ಆದರೆ ನಾವು ಹೇಳಿರುವಂಥದ್ದು ಅಥವಾ ಹೇಳ್ತಾ ಇರುವಂಥದ್ದು, ನಿಮಗೆ ಕಾನೂನಿನಲ್ಲಿ ಪರಿಶೀಲನೆ ಮಾಡಬೇಕಾಗಿತ್ತು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ, ಮತ್ತು ಇಡೀ ಸಂಪುಟ ನಿಮಗೆ ಅಡ್ವೈಸ್ ಮಾಡಿದೆ. ನೀವು ಶೋಕಾಸ್ ನೋಟಿಸ್ ಕೊಟ್ಟಿರೋದು ಕೂಡ ಸರಿ ಇಲ್ಲ, ಮತ್ತು ಪ್ರಾಸಿಕ್ಯೂಷನ್ ಕೊಡಬೇಡಿ ಅಂತೇಳಿ ಅಡ್ವೈಸ್ ಮಾಡಿದೆ ಸಂಪುಟ. ಸುಮ್ಮನೆ ನಾವು ಅಡ್ವೈಸ್ ಮಾಡುವಾಗ ಸುಮ್ಮನೆ ಏನೋ ಒಂದು ಲೆಟರ್ ಪತ್ರ ಬರೆದಿಲ್ಲ, ಅದಕ್ಕೆ ಜಸ್ಟಿಫಿಕೇಶನ್ ಕೂಡ ಕೊಟ್ಟಿದೆ ಕ್ಯಾಬಿನೆಟ್ನಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿ ಕಾನೂನಿನ ತಜ್ಞರು, ಅಡ್ವೊಕೇಟ್ ಜನರಲ್ ಅವರು, ಲೀಗಲ್ ಅಡ್ವೈಸರ್ಸು, ಅವರನ್ನೆಲ್ಲರನ್ನೂ ಕೂಡ ಕನ್ಸಲ್ಟ್ ಮಾಡಿ ನಾವು ಅವರಿಗೆ ಅಡ್ವೈಸ್ ಮಾಡಿದ್ದೇವೆ. ಅವರು ಕಾನೂನಲ್ಲಿ ಅವಕಾಶ ಇದೆ ಅವರಿಗೆ, ನಮ್ಮ ಅಡ್ವೈಸನ್ನು ತಿರಸ್ಕಾರ ಮಾಡಿ ಅವರು ಮುಂದುವರಿಬಹುದು ಅಂತ. ಆದರೆ ಜಸ್ಟಿಫೈ ಮಾಡಬೇಕು ಅಂತ ಇದೆ, ಅವ್ರು ಜಸ್ಟಿಫೈ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕಾಗಿ ನಾವು ಅವರಿಗೆ ಆ ರೀತಿ ಹೇಳಿದ್ವಿ. ಇದರಲ್ಲಿ ಜಾತಿ ಎಲ್ಲಿ ಬಂತು? ಜಾತಿ ಪ್ರಶ್ನೆ ಎಲ್ಲಿ ಬರ್ತದೆ? ನೀವು ಅದನ್ನ ಎಷ್ಟು ಕೀಳು ಮಟ್ಟಕ್ಕೆ ತಗೊಂಡು ಹೋಗ್ತೀರಿ ಒಂದು ಸಂವಿಧಾನದ ಸ್ಥಾನವನ್ನ ಅಂತ ಹೇಳಿದ್ರೆ. ಅವರನ್ನ ಜಾತಿ ಆಧಾರದ ಮೇಲೆ ಅಪಾಯಿಂಟ್ ಮಾಡಿದ್ದಾರೆ. ಹಾಗಾದ್ರೆ ಜಾತಿ ಆಧಾರದ ಮೇಲೆ ಅಪಾಯಿಂಟ್ ಮಾಡಿಲ್ಲ. ಈ ರಾಷ್ಟ್ರದಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ರಾಜ್ಯಪಾಲರನ್ನ ಅಪಾಯಿಂಟ್ ಮಾಡುವಾಗ ಬೇರೆ ಬೇರೆ ಕನ್ಸಿಡರೇಷನ್ನಲ್ಲಿ ಅವರು ಮಾಡಿರ್ತಾರೆ. ಜಾತಿ ಪ್ರಶ್ನೆ ಎಲ್ಲಿ ಬರ್ತದೆ? ಇಲ್ಲಿ ಏನು ರಿಸರ್ವೇಷನ್ನು ಮೀಸಲಾತಿ ಇಟ್ಟಿದ್ದಾರ ರಾಜ್ಯಪಾಲರಿಗೆ? ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ಕೈ ಬಿಡಬೇಕು ಅಂತೇಳಿ ನಾನು ಸ್ನೇಹಿತರಲ್ಲಿ ಮನವಿ ಮಾಡ್ತೇನೆ. ಜಾತಿ ಪ್ರಶ್ನೆಯನ್ನು ತರಬೇಡಿ ಇದಕ್ಕೆ ಅಂತ.